ಹಾಯ್. ಈಗ KCET ಫಸ್ಟ್ ರೌಂಡ್ CET ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಕಾಲೇಜ್ ಅಲಾಟ್ ಆಗಿತ್ತು ಅಂದ್ರೆ ಮೆಡಿಕಲ್ ಕೋರ್ಸ್ ಅಲಾಟ್ ಆಗಿದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅನ್ನೋದ್ರ ಬಗ್ಗೆ, ಹಾಗೆ ಕೆಲವು ಡಾಕ್ಯುಮೆಂಟ್ಗಳ ಫಾರ್ಮೆಟ್ ಅನ್ನು ನಮ್ಮ ಕೇದೂರ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಚಾಯ್ಸ್ ಒನ್ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿರತ್ತೆ. ನಂತರ ಯಾವ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಅಂದ್ರೆ ಗೌರ್ಮೆಂಟ್ ಸೀಟ್ ಅಂದ್ರೆ ಮೆಡಿಕಲ್ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿರುತ್ತೆ, ಅಥವಾ ಮೆಡಿಕಲ್ ಪ್ರೈವೇಟ್ ಸೀಟ್ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿರುತ್ತೆ, ಅವರು KEA ಆಫೀಸ್ ಬೆಂಗಳೂರು ಅಲ್ಲಿ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಅದರ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ನಂತರ ಯಾವ ವಿದ್ಯಾರ್ಥಿಗಳಿಗೆ ಈಗ MBBS ಸೀಟ್ ಗೌರ್ಮೆಂಟ್ ಕಾಲೇಜಲ್ಲಿ ಸಿಕ್ಕಿರುತ್ತೆ, ಅಥವಾ NRI ಕೋಟಾ ಅಂಡರ್ ಸಿಕ್ಕಿರುತ್ತೆ, ಅಥವಾ ಪ್ರೈವೇಟ್ ಕೋಟಾ ಸಿಕ್ಕಿರುತ್ತೆ, ಅಂತ ವಿದ್ಯಾರ್ಥಿಗಳು KEA ಆಫೀಸ್ ಬೆಂಗಳೂರು ಅಲ್ಲಿ ಹೋಗುವ ಅವಶ್ಯಕತೆ ಇರೋದಿಲ್ಲ. ಅವರು ಡೈರೆಕ್ಟ್ ಆಗಿ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅಲ್ಲಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಅಡ್ಮಿಷನ್ ಕಂಪ್ಲೀಟ್ ಮಾಡಬಹುದು. ಸರಿನಾ? ಈಗ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಅವುಗಳನ್ನ ಹೇಳ್ತಾ ಹೋಗೋದಾದ್ರೆ, ನಂತರ ಈಗ ಹೇಳ್ತೇನಲ್ಲ, ಆ ಎಲ್ಲ ಡಾಕ್ಯುಮೆಂಟ್ಸ್ಗಳ 2 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಜೆರಾಕ್ಸ್ ಕಾಪೀಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಅಂದ್ರೆ ಒಂದು 3 ಕಾಪೀಸ್ 4 ಕಾಪೀಸ್ ಅಷ್ಟು ಇಟ್ಕೊಂಡಿರಿ. ಮೊದಲದಾಗಿ ನೀವೀಗ ಚಾಯ್ಸ್ ಎಂಟ್ರಿ ಮಾಡಿರ್ತೀರಾ, ನೀವೀಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತೀರಾ ಅಡ್ಮಿಷನ್ಗೆ ಹೋಗ್ತಾ ಅಂತ ಹೇಳಿದ್ರೆ. ಸೊ ಆ ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡಿರ್ತೀರಾ, ಅದಕ್ಕೆ ಸಂಬಂಧಿಸಿದ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಪ್ರಿಂಟ್ಔಟ್ ತೆಗೆದುಕೊಳ್ಳೋಕ್ಕಾಗತ್ತೆ. ಚಾಯ್ಸ್ ಏನಿದೆ ನೀವು ಚಾಯ್ಸ್ ಮಾಡಿದ್ರೆ ಅದರ ಪ್ರಿಂಟ್ಔಟ್ ತೆಗೆದುಕೊಳ್ಳೋಕ್ಕಾಗತ್ತೆ. ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಬೇಕು. ಅದರ 2 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕು. ಅದಂತರ UG NEET 2024 ಇದರ ಸ್ಕೋರ್ ಕಾರ್ಡ್ ಏನಿದೆ ಆ ಸ್ಕೋರ್ ಕಾರ್ಡ್ನ 2 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕು. ಅದರ ನಂತರ ಅಡ್ಮಿಟ್ ಕಾರ್ಡ್ NEET 2024 ಇದರ ಅಡ್ಮಿಟ್ ಕಾರ್ಡ್ ಏನಿದೆ ಅದರ 2 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕು. ಓಕೆನಾ? ಒರಿಜಿನಲ್ ಮತ್ತು 2 ಸೆಟ್ ಜೆರಾಕ್ಸ್ ಕಾಪೀಸ್. ಅದಂತರ ಈಗ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನ ಯೂಸ್ ಮಾಡಿದಿರಾ, ಆ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದರ 2 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕಾಗತ್ತೆ. ಓಕೆನಾ? ವೆರಿಫಿಕೇಶನ್ ಸ್ಲಿಪ್ ನ 2 ಸೆಟ್ ಜೆರಾಕ್ಸ್ ಕಾಪೀಸ್ ಬೇಕಾಗತ್ತೆ. ಅದ್ರ ಜೊತೆಗೇನೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಒಮ್ಮೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಯಾವ ಯಾವ ಡಾಕ್ಯುಮೆಂಟ್ಸ್ ನ ಮೆನ್ಷನ್ ಮಾಡಿದ್ದಾರೆ ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು. ಸರಿನಾ? ಈಗ SSLC ಮಾರ್ಕ್ಸ್ ಕಾರ್ಡ್, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ನಂತರ ನಿಮಗೆ ಹೈದರಾಬಾದ್ ಕರ್ನಾಟಕ ಕೋಟಾ ಅಪ್ಲೈ ಆಗ್ತಾ ಇದ್ರೆ 371J ಸರ್ಟಿಫಿಕೇಟ್ ಅದರದ್ದು, ಆಮೇಲೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಅದು ಬೇಕಾಗತ್ತೆ. ಸೊ ಈ ರೀತಿ ನಂತರ ಸ್ಟಡಿ ಸರ್ಟಿಫಿಕೇಟ್ ಆಗಿರಬಹುದು, ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗ್ತಿದ್ರೆ ಅದಕ್ಕೆ ಸಂತಹ ಸರ್ಟಿಫಿಕೇಟ್ಸ್, ರೂರಲ್ ಕೋಟಾ ಅಪ್ಲೈ ಆಗ್ತಾ ಇದ್ರೆ ಅದಕ್ಕೆ ಸಂತಹ ಸರ್ಟಿಫಿಕೇಟ್ಸ್, ಆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಂತರ ಅದರ 2 ಸೆಟ್ ಜೆರಾಕ್ಸ್ ಕಾಪೀಸ್ ರೆಡಿ ಮಾಡಿ ಇಟ್ಕೊಂಡ್ರಿ. ಸರಿನಾ? ಅದ್ರ ನಂತರ ಮತ್ತೇನ್ ಬೇಕು ಅದನ್ನ ತಿಳ್ಕೊಳ್ಳೋದಾದ್ರೆ 2 ಬಾಂಡ್ ಅನ್ನು ನೀವು ರೆಡಿ ಮಾಡಿಸ್ಬೇಕಾಗತ್ತೆ. ಆ ಬಾಂಡ್ಸ್ ಏನಿದೆ ಅದರ ಫಾರ್ಮೇಟ್ ಅನ್ನ ನಮಗೆ ಎದುರು ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ. ಸರಿನಾ? ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ದಿದ್ರೆ ಆ ಒಂದು ಫಾರ್ಮೇಟ್ಸ್ ಅನ್ನು ನಾವು ನಮ್ಮ ವಾಟ್ಸಪ್ ಚಾನಲ್ ಕೂಡ ಶೇರ್ ಮಾಡಿರ್ತೀವಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಶೇರ್ ಮಾಡಿರ್ತೀವಿ. ಜಾಯ್ನ್ ಆಗಿ ಚೆಕ್ ಮಾಡ್ಬೋದು. ಇದ್ರ ಡೈರೆಕ್ಟ್ ಆಗಿ ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಅದರ ಫಾರ್ಮೇಟ್ ಸಿಗುತ್ತೆ. ಓಕೆನಾ? ಅದರ ನಂತರ ಅದೇ ಅನಕ್ಷರ 1 ಅಂತ ಒಂದು ಬಾಂಡ್ ಇರುತ್ತೆ, ಅದನ್ನ ನೀವು ರೆಡಿ ಮಾಡ್ಕೋಬೇಕು. ಅದ್ರ ಮೇಲೆ ನೀವೇನು ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ರ ಆ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಆಗಿರುತ್ತೆ ಅಂತ ಇರುತ್ತೆ. ಸರಿನಾ? ಅದೊಂದು ಬಾಂಡ್ ಎಲ್ಲ ಒರಿಜಿನಲ್ ಆಗಿರುತ್ತೆ. ಅಕಸ್ಮಾತ್ ಆಗಿ ಇಲ್ಲದೆ ಇದ್ರೆ ನೀವು ನಮ್ಮ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಬಹುದು ಅಂತ ಆ ಒಂದು ಬಾಂಡ್ ನ ಮೀನಿಂಗ್. ಸೊ ಅನಕ್ಷರ್ 1, ಸೊ ಆ ಬಾಂಡ್ ಅನ್ನು ಕೂಡ ರೆಡಿ ಮಾಡ್ಕೋಬೇಕು. ನಿಮ್ಮ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಅಲ್ಲಿ ಪಾರ್ಟಿ 1 ಮತ್ತು ಪಾರ್ಟಿ 2 ಅಂತ ಇರುತ್ತೆ. ಫಸ್ಟ್ ಪಾರ್ಟಿ ನೀವು ವಿದ್ಯಾರ್ಥಿಗಳು ನಿಮ್ಮ ಹೆಸರನ್ನ ನೀಡಬೇಕಾಗತ್ತೆ. ಪಾರ್ಟಿ 2 ಅಂತ ಹೇಳಿದ್ರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತ ಕೊಡ್ಬೋದು. ಅದ್ರ ಅಂದ್ರೆ ಅನಕ್ಷರ್ 9 ಅಂತ ಬರುತ್ತೆ. ಇದರಲ್ಲಿ ಮೀನಿಂಗ್ ಏನು ಅಂತ ಹೇಳಿದ್ರೆ, ಈಗ ನಿಮ್ಮ MBBS ಕೋರ್ಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಮುಗಿದ ನಂತರ 1 ಇಯರ್ ನೀವು ರೂರಲ್ ಏರಿಯಾದಲ್ಲಿ ವರ್ಕ್ ಮಾಡ್ತೀನಿ ಅಂತ ಬಾಂಡ್ ಅನ್ನ ಬರೆದು ಕೊಟ್ಟಿರ್ತೀವಿ. 1 ಇಯರ್ ಏನಾಗುತ್ತೆ ಹೇಳಿ, ರೂರಲ್ ಏರಿಯಾದಲ್ಲಿ ನೀವು ಈ ವರ್ಕ್ ಮಾಡ್ತೀನಿ ಅಂತ ಬರೆದು ಕೊಟ್ಟಿರ್ತೀವಿ. ನಂತರ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಬಾಂಡ್ ಅನ್ನ ರೆಡಿ ಮಾಡ್ಕೊಳ್ಳೇಬೇಕು. ನಂತರ 1 ಇಯರ್ ರೂರಲ್ ಏರಿಯಾದಲ್ಲಿ ವರ್ಕ್ ಕೂಡ ಮಾಡಬೇಕು. ಓಕೆನಾ? ಸೊ ಅದು ಕೂಡ ಬಾಂಡ್ ಅನ್ನ ರೆಡಿ ಮಾಡಿಸಿ. ಅದರಲ್ಲೂ ಕೂಡ ಫಸ್ಟ್ ಪಾರ್ಟಿ ನೀವಾಗಿರ್ತೀರ. ನಂತರ ಸೆಕೆಂಡ್ ಪಾರ್ಟಿ ಏನಿರುತ್ತೆ ಅದು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅಂತ ನೀವು ಕೊಡಬಹುದು. ಸರಿ, ಇದ್ರೆ ಕರ್ನಾಟಕ ಗೌರ್ಮೆಂಟ್ ಅಂತ ಕೊಟ್ಟರು ಕೂಡ ನಡೆಯುತ್ತೆ.
ಅದ ನಂತರ ಈ ಬಾಂಡ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ. ನಂತರ ಈಗಾಗಲೇ ಹೇಳಿದೆ ಅಲ್ವಾ, ಆ ಎಲ್ಲ ಡಾಕ್ಯುಮೆಂಟ್ಸ್ ಫೀಸ್ ಪೇ ಮಾಡಿರ್ತೀರ, ಫೀಸ್ ಪೇಮೆಂಟ್ ರಿಸಿಪ್ಟ್, ನಂತರ ಈ ರೀತಿ ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಿ. ನಂತರ ಒಮ್ಮೆ ಈ ನೋಟಿಫಿಕೇಶನ್ ಕೂಡ ಚೆಕ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಅದರ ನಂತರ ಅದಕ್ಕೆ ಆಫೀಸಿಗೆ ಹೋಗಿರ್ಬಹುದು ಅಥವಾ ನಿಮ್ಗೆ ಅಲಾಟ್ ಆದ ಕಾಲೇಜಿಗೆ ಆದ್ರೂ ಆಗಿರ್ಬಹುದು, ಹೋಗಿ ಅಡ್ಮಿಷನ್ ಕಂಪ್ಲೀಟ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.